ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಮೊಸಪ್ಪು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಬಸಳೆ ಸೊಪ್ಪು, ಒಂದು ಟೊಮ್ಯಾಟೊ, 4-5 ಎಸಳು ಬೆಳ್ಳುಳ್ಳಿ, 3 ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ ಬಳಸ್ಬೋದು, ಅರ್ಧ ಈರುಳ್ಳಿ ಹಾಕಿ ಒಂದು ಕಪ್ನಲ್ಲಿ ಅವರೆಕಾಳನ್ನು ಹಾಕಿ ಇಟ್ಟು ಅದಕ್ಕೆ ಸ್ವಲ್ಪ ಬಸಳೆ ಸೊಪ್ಪಿಗೆ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ 1 ಅಥವಾ 2 ವಿಷಿಲ್ ಕೂಗಿಸಿ. ಕುಕ್ಕರ್ ತಣಿದ ಮೇಲೆ ಮುಚ್ಚಳ ತೆಗೆದು ಅವರೆಕಾಳು ತೆಗೆದಿಟ್ಟು ಮತ್ತು ಸೊಪ್ಪನ್ನು ಬೇರೆ ಒಂದು ಬಟ್ಲಿಗೆ ತೆಗೆದು ಆರಕ್ಕೆ ಇಡಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು 1/4 ಕಪ್ನಷ್ಟು ಕಾಯಿ ತುರಿ, ಅರ್ಧ ಟೀ ಸ್ಪೂನ್ನಷ್ಟು ಮೆಣಸು, ಹಾಗೆ ಒಂದು 2 ಎಸಳು ಬೆಳ್ಳುಳ್ಳಿ ಹಾಕಿ ಒಮ್ಮೆ ಪುಡಿ ಮಾಡ್ಕೊಂಡು ಬನ್ನಿ. ಈಗ ಪುಡಿ ಮಾಡಿರೋಂಥ ಕೊಬ್ಬರಿ ಮಿಶ್ರಣಕ್ಕೆ ಬೇಯಿಸಿರೋಂಥ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೊಂಡು ಬನ್ನಿ. ಈಗ ಮೊಸಪ್ಪಿಗೆ ಖಾರ ರುಬ್ಬಿದ್ದು ರೆಡಿಯಾಗಿದೆ. ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 2-3 ಚಮಚ ಆಗೋಷ್ಟು ಎಣ್ಣೆ, ಸಾಸಿವೆ ಹಾಕಿ ಸಿಡಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಾಸಿವೆ ಸಿಡಿತಾ ಇದೆ. ಈಗ ಅದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಆಮೇಲೆ ದಪ್ಪಗೆ ಹೆಚ್ಚಿರೋಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಒಂದು ಸತಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಸೊಪ್ಪು ಬೇಯಿಸಿರೋಂಥ ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿನ ಬೇಯೋಕ್ಕೆ ಬಿಡಿ. ಈಗ ಈರುಳ್ಳಿ ಸ್ವಲ್ಪ ಬೆಂದಿರುತ್ತೆ. ಈಗ ಒಂದು ಸತಿ ಮಿಕ್ಸ್ ಮಾಡಿ ಅದಕ್ಕೆ ಬೇಯಿಸಿರೋಂಥ ಅವರೆಕಾಳನ್ನ ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಈರುಳ್ಳಿ ಪೂರ್ತಿ ಬೇಯೋವರೆಗೆ ಬಿಡಿ. ಈಗ ಈರುಳ್ಳಿ ಬೆಂದಿರುತ್ತೆ. ಈಗ ಅದಕ್ಕೆ ರುಬ್ಬಿರೋಂಥ ಮಿಶ್ರಣ, ಸಾರಿನ ಹದಕ್ಕೆ ಬೇಕಾಗಿರೋಷ್ಟು ಸೊಪ್ಪು ಬೇಯಿಸಿರೋಂಥದ್ದೇ ನೀರು ಹಾಕಿ ಮಿಕ್ಸ್ ಮಾಡಿ. ಈ ಎಲ್ಲ ಮಿಶ್ರಣನೂ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಇಡಿ. ಈ ಸಮಯದಲ್ಲಿ ರುಚಿ ನೋಡಿ ಉಪ್ಪು ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಸಾರನ್ನು ಚೆನ್ನಾಗಿ ಕುದಿಯಲು ಇಡಿ. ಸಾರು ಚೆನ್ನಾಗಿ ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಬಿಸಿ ಬಿಸಿಯಾಗಿರೋ ಮೊಸಪ್ಪು ಮುದ್ದೆ ಅಥವಾ ಅನ್ನದ ಜೊತೆಗೆ ಸವಿಯಲು ಸಿದ್ಧ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.